ಶೈನಿಂಗು ಕೂಡ ಬಂದಿದೆ ನೋಡಿ. ಕಲರ್ ಆಗಿಯೂ ಕಾಣುತ್ತೆ. ನಮಗೊಂದು ರೀತಿ ಕಲ್ಲರು ಕೂಡ ಇದರಿಂದ ನಾವು ಮಾಡ್ಕೋಬಹುದು. ₹1 ಖರ್ಚಿಲ್ಲ. ಗ್ರೀನ್ ಕಲರಲ್ಲಿ ಬಂತು ಅಲ್ವಾ. ಮೆಂತ್ಯ ಶಾಂಪೂನು ಇದೆ, ಹಾಗೆ ಕಂಡೀಷ್ನರು ಇದೆ. ಓಕೆನಾ, ಕಂಡೀಷ್ನರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ಎಸ್ಟಿಗೂ ಒಳ್ಳೆಯದು, ಫೇಸಿಗೂ ಒಳ್ಳೆಯದು, ಹಾಗೆ ₹1 ಖರ್ಚಿಲ್ಲ. 0 ಬ್ಯಾಲೆನ್ಸ್ ಅಂತ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಶಾಂಪೂ ಮಾಡಿ ತೋರಿಸ್ತೀನಿ. ನೀವು ಕೇರಳ ಮಂದಿ ಹೇರನ್ನು ನೋಡಿರ್ಬೋದು. ತುಂಬಾ ಉದ್ದವಾಗಿರುತ್ತೆ, ಹಾಗೆ ಬ್ಲ್ಯಾಕ್ ಆಗಿರುತ್ತೆ ಅಲ್ವಾ. ಅವ್ರದ್ದು ಹೇರಲ್ಲಿ ಒಂದು ಸೀಕ್ರೆಟ್ ಇದೆ. ಅದನ್ನು ನಾನು ಯಾವುದು ಅಂತ ಹೇಳ್ತೀನಿ. ಇವತ್ತೊಂದು ಶಾಂಪೂ ಮಾಡಿ ತೋರಿಸ್ತೀನಿ. ಹಾಗೆ ನನಗೆ ಕೆಲವೊಬ್ಬರು ಮೆಸೇಜ್ ಮಾಡಿದರು, ಅವ್ರ ಹೇರು ತುಂಬ ಉದುರುತ್ತದೆ ಅಂತೆ, ಹಾಗೆ ವೈಟ್ ಆಗಿಬಿಟ್ಟಿದೆಯಂತೆ, ಏನಾದರೂ ರೆಮಿಡಿ ಹೇಳಿ ಅಂತ ಹೇಳಿದರು. ಇವತ್ತಿನ ವಿಡಿಯೋ ತುಂಬ ಸ್ಟ್ರಾಂಗಾಗಿ ಇರುತ್ತೆ, ಒಳ್ಳೆ ಕೆಲಸ ಮಾಡುತ್ತೆ. ಓಕೆನಾ, ನಮ್ಮ ಹೇರು ನಾವು ಎಷ್ಟು ಬೇಕೋ ಅಷ್ಟು ಹೇರನ್ನು ಉದ್ದ ಮಾಡ್ಕೋಬೋದು, ಹಾಗೆ ಬ್ಲ್ಯಾಕು ಕೂಡ ಮಾಡ್ಕೋಬೋದು. ಹಾಗೆ ನೀವು ಕೇರಳ ಮಂದಿ ಹೇರನ್ನು ನೀವು ನೋಡಿರ್ಬೋದು. ತುಂಬ ಅಂದರೆ ಯಾವಾಗಲೂ ಅವ್ರದ್ದು ಬ್ಲ್ಯಾಕ್ ಆಗೇ ಇರುತ್ತೆ. ವಯಸ್ಸಾದರೂ ಕೂಡ ಅವ್ರ ಹೇರು ಬ್ಲ್ಯಾಕ್ ಆಗಿರುತ್ತೆ. ಹಾಗೆ ಉದ್ದ ಜಡೆ ಇರುತ್ತೆ ಅಲ್ವಾ. ಅವ್ರದ್ದೊಂದು ಸೀಕ್ರೆಟ್ ಇದೆ. ಅದನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ಹೇರು ಕೂಡ ಅಷ್ಟೇ ಉದ್ದವಾಗಿ ಬ್ಲ್ಯಾಕ್ ಆಗಿ ಮಾಡ್ಕೋಬಹುದು. ಓಕೆನಾ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ನಿಮ್ಗೆ ಏನಾದರೂ ಕನ್ನಡ ಬ್ಯೂಟಿ ಟಿಪ್ಸ್ ಬೇಕು, ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ, ಫೇಸ್ ಬಗ್ಗೆ ವಿಡಿಯೋ ಬೇಕಂದರೆ ಮೆಸೇಜ್ ಮಾಡಿ. ನಾನು ಕೂಡ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರಿಗಾದರೂ ಯೂಸ್ ಆಗೋದಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಓಕೆನಾ. ಹಾಗೆ ಕೇರಳ ಮಂದಿಯವ್ರದ್ದು ಸೀಕ್ರೆಟು ಕೆಲವೊಂದು ಇರುತ್ತೆ. ಅವ್ರ ಹೇರು ಯಾವಾಗಲೂ ಚೆನ್ನಾಗಿರಲಿಕ್ಕೆ ಅದನ್ನು ನಾವು ಸ್ವಲ್ಪ ತಿಳ್ಕೊಬೇಕಾಗತ್ತೆ. ಓಕೆನಾ. ನಮ್ಮ ಹೇರು ಕೂಡ ತುಂಬ ಉದ್ದವಾಗಿ ಬೆಳೆಸ್ಕೋಬೋದು. ಹಾಗೆ ಈ ಶಾಂಪೂವಿನಲ್ಲಿ ಯಾವುದೇ ಕೆಮಿಕಲ್ಸು ಇಲ್ಲ, ಸೈಡ್ ಎಫೆಕ್ಟು ಇಲ್ಲ, ₹1 ಖರ್ಚಿಲ್ಲ ಅಂತ ಹೇಳ್ಬೋದು. ಓಕೆನಾ. ₹1 ಖರ್ಚಿಲ್ಲದೇ ನಾವು ಶಾಂಪೂನ ಮಾಡ್ಕೋಬಹುದು. ಹಾಗೆ ಇದರಿಂದ ನಮಗೆ ತುಂಬ ಬೆನಿಫಿಟ್ಸು ಇದೆ. ಕೇವಲ ಬ್ಲ್ಯಾಕ್ ಹೇರ್ ಆಗೋದು ಒಂದೇ ಅಲ್ಲ, ಉದ್ದವಾಗೋದು ಒಂದೇ ಅಲ್ಲ, ತುಂಬ ಬೆನಿಫಿಟ್ಸು ಇದೆ. ನಾನು ಹೇಗೆ ಮಾಡ್ತೀನಿ, ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಒಳ್ಳೆ ರಿಸಲ್ಟು ಕೂಡ ತೋರಿಸ್ತೀನಿ ನೋಡಿ. ನಾನು ಶಾಂಪೂ ಹಾಕ್ಕೊಂಡು ಅಂದರೆ ನಂತರ ಒಂದು ದಿನ ಆಗಿದೆ ಶಾಂಪೂಯಿಂದ ಹೇರನ್ನು ತೊಳ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ. ಎಂಥ ಸಿಲ್ಕಿ ಹೇರ್ ನೋಡಿ ಹೆಂಗಾಗಿದೆ ನೋಡಿ, ಎಷ್ಟು ಸಿಲ್ಕಿ ಹೇರ್ ಆಗಿದೆ ಅಲ್ವಾ. ಬ್ಲ್ಯಾಕ್ ಆಗಿ ಕಾಣುತ್ತೆ, ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗುತ್ತೆ. ಓಕೆನಾ. ನಾನು ತೋರಿಸ್ತೀನಿ, ನನ್ನ ಹೇರನ್ನೇ ನಿಮಗೆ ತೋರಿಸ್ಬಿಡ್ತೀನಿ. ಈ ಶಾಂಪೂವನ್ನು ನೀವು ಹಾಕ್ಕೊಂಡ್ರೆ ಚೆನ್ನಾಗಿ ತೊಳ್ಕೋಬೇಕು. ಅಂದರೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ. ಓಕೆನಾ. ಅಂದರೆ ಒಂದು ಸ್ವಲ್ಪ ಬೇಕು ನೀರು. ನಾನು ಹೇಳ್ತೀನಿ ಎಷ್ಟು ನೀರು ಬೇಕು, ಹೇಗೆ ನಾವು ಮಾಡ್ಕೋಬೋದು ಅಂತ. ಓಕೆನಾ. ನೋಡಿದ್ರಲ್ವ ನನ್ನ ಹೇರನ್ನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗಿದೆ. ಮುಟ್ಟಿದ್ರು ತುಂಬ ಸ್ಮೂತ್ ಆಗಿದೆ. ಒಂದು ರೀತಿ ಶೈನಿಂಗು ಕೂಡ ಬಂದಿದೆ ನೋಡಿ. ಕಲರ್ ಆಗಿಯೂ ಕಾಣುತ್ತೆ. ನಮಗೊಂದು ರೀತಿ ಕಲ್ಲರು ಕೂಡ ಇದರಿಂದ ನಾವು ಮಾಡ್ಕೋಬಹುದು. ಓಕೆನಾ. ಸ್ವಲ್ಪ ಡಾರ್ಕ್ ಬ್ರೌನ್ ಬರೋ ಹಾಗೂ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಕಾಣುತ್ತೆ ಅಲ್ವಾ. ನಾನು ಶಾಂಪೂ ಎಲ್ಲ ಹಾಕ್ಕೊಂಡು ರಿಸಲ್ಟ್ ಬಂದ ಮೇಲೆ ವಿಡಿಯೋ ಮಾಡ್ತಾ ಇರೋದು. ಓಕೆನಾ. ಚೆನ್ನಾಗಿದೆ ಅಲ್ವಾ. ನಾನು ಮೊದಲೇ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ ಗೊತ್ತಾ. ₹1 ಖರ್ಚಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಉದ್ದ ಬೆಳೀತಾ ಇದೆ. ನಾನು ಈ ರೀತಿ ಮಾಡ್ತೀನಿ ಅಲ್ವಾ. ಹೋಮ್ ಮೇಡ್ ಏನಾದರೂ ನಾನು ವಿಡಿಯೋ ಮಾಡ್ತೀನಿ. ವಾರಕ್ಕೆ 2-3 ಸಲ ನನ್ನ ಹೇರಿಗೆ ಹೇರ್ ಪ್ಯಾಕ್ ಹಾಕೋದು ಬರುತ್ತೆ. 3 ಸಲ ಅಲ್ಲ, 4 ಸಲನೂ ಬರುತ್ತೆ ಗೊತ್ತಾ. ವಿಡಿಯೋ ಮಾಡೋದ್ರಿಂದ 4 ಸಲ ಹಾಕೋದು ಬರುತ್ತೆ. ಓಕೆನಾ. ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಬನ್ನಿ, ಹಾಗಾದರೆ ಹೇಗೆ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡಬೇಕು ಎಲ್ಲವೂ ತಿಳಿಸ್ತೀನಿ. ಹಾಗೆ ಇದು ಕೇರಳ ಮಂದಿ ಸೀಕ್ರೆಟ್ ಶಾಂಪೂ ಅಂತ. ಓಕೆನಾ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಬೇಕು. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗುತ್ತೆ. ನಾನು ಹೇಳ್ತೀನಿ ಅಂದಮೇಲೆ ನಾನು ಒಳ್ಳೆ ರಿಸಲ್ಟ್ ಕಂಡುಕೊಂಡೆ ನಿಮಗೆ ಹೇಳ್ತಾ ಇರೋದು. ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಬೋದು. ಹಾಗೆ ಎಲ್ಲ ಟೈಮಲ್ಲೂ ಇದನ್ನು ಯೂಸ್ ಮಾಡ್ಬೋದು. ಆ ಟೈಮು ಈ ಟೈಮು ಅಂತ ಇಲ್ಲ. ಓಕೆನಾ. ಬನ್ನಿ ಹಾಗಾದರೆ ಶುರು ಮಾಡೋಣ. ಒಂದು ಚಿಕ್ಕ ಬೌಲನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ನಿಮಗೇನಾದರೂ ತುಂಬ ಹೇರ್ ಇದೆ ಅಂದರೆ
ಜಾಸ್ತಿ ಹಾಕ್ಕೊಳ್ಬೋದು. ಇದು ನಾವು ಯಾವಾಗ ಹೇರಿಗೆ ಅಪ್ಲೈ ಮಾಡ್ತೀವಿ ಅದನ್ನು ಮೊದಲೇ ದಿನ ರಾತ್ರಿಗೆ ನೀರಲ್ಲಿ ಹಾಕಿ ಇಟ್ಕೊಬೇಕು, ಚೆನ್ನಾಗಿ ನೆನಿಬೇಕು. ಹಾಗೆ ಇದು ಅಂಟಲಕಾಯಿ ಅಂದರೆ ರೀಟ ಅಂತ ಹೇಳ್ತಾರೆ. ಇದು ಆನ್ಲೈನಲ್ಲೂ ಸಿಗುತ್ತೆ, ಸುತ್ತಮುತ್ತಲು ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ. ಓಕೆನಾ. ಇದು ಕೂಡ ನೀರಲ್ಲಿ ಹಾಕ್ತೀನಿ. ನನಗೆ ಇದ್ರದ್ದು ಏನು ಗೊತ್ತಾ, ಇದು ಚೆನ್ನಾಗಿ ನೆನಿಬೇಕು, ಅದಕ್ಕೆ ನೀರಲ್ಲಿ ಹಾಕಿ ಇರೋದು. ಇದ್ರದ್ದು ಬೀಜವನ್ನು ಬೇರೆ ಮಾಡಬೇಕು. ಓಕೆನಾ. ಚೆನ್ನಾಗಿ ನೆಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಇದು ಮಾರನೇ ದಿನ ನೀರಲ್ಲೇ ಚೆನ್ನಾಗಿ ನೆಂದಿದೆ. ಇದ್ರದ್ದು ಬೀಜ ಎಲ್ಲ ತೆಗೆದಿದ್ದೀನಿ. ಹಾಗೆ ಇದ್ರದ್ದು ನೀರು ಕೂಡ ಇಟ್ಕೊಂಡಿದ್ದೀನಿ. ಇವೆರಡು ನನಗೆ ಬೇಕು. ಬೀಜ ಯಾವುದಕ್ಕೂ ಯೂಸ್ ಮಾಡಲ್ಲ. ಓಕೆನಾ. ಹಾಗೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದಕ್ಕೆ ಇವೆರಡು ಹಾಕ್ತೀನಿ. ಎಷ್ಟು ನೀರು ಬೇಕು ಅಷ್ಟು ಮೆಂತ್ಯ ನೀರನ್ನು ಹಾಕ್ತೀನಿ. ಓಕೆನಾ. ಯಾಕಂದರೆ ಅದು ಎಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಅಂಟಲಕಾಯಿ ಇದೆ ಅಲ್ವ, ಅದರದ್ದು ನೀರು ಬೇಕು ಅಂದರೆ ಹಾಕ್ತೀನಿ. ಹಾಗೆ ಇದು ದಾಸವಾಳ ಹೂವು. ನಿಮ್ಮಲ್ಲಿ ಯಾವುದು ದಾಸವಾಳ ಹೂವಿದೆ ಅದನ್ನು ನೀವು ಹಾಕ್ಕೊಳ್ಳಿ. ಓಕೆನಾ. ಒಂದು ಸ್ವಲ್ಪ ಒಂದು 4-5 ಹೇಗೆ ಹಾಕ್ಕೋಬೋದು. ಹಾಗೆ ಒಂದು 7-8 ದಾಸವಾಳ ಎಲೆ, ಇವೆರಡು ಹಾಕ್ತಾಯಿದ್ದೀನಿ. ಎಳೆದಾಗಿರಬೇಕು. ಓಕೆನಾ. ತುಂಬ ಬಲ್ತಿರೋದು ಬೇಡ. ಹಾಗೆ ತುಳಸಿ ಎಲೆನೂ ಕೂಡ ಸ್ವಲ್ಪ ಹಾಕ್ತೀನಿ. ಇವೆಲ್ಲ ಯಾಕೆ ನಾವು ಹೇರಿಗೆ ಹಾಕೋದು ಅಂತ ಅದ್ರದ್ದು ಡೀಟೇಲ್ಸ್ ಹೇಳ್ತೀನಿ, ನಾನು ಅಪ್ಲೈ ಮಾಡುವಾಗ ಹೇಳ್ತೀನಿ. ಓಕೆನಾ. ಹಾಗೆ ಸ್ವಲ್ಪ ಅಂಟಲಕಾಯಿ ನೀರನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಹಾಗೆ ಅಂಟಲಕಾಯಿ ನೀರು ಕೂಡ ಸ್ವಲ್ಪ ಇದೆ. ಓಕೆನಾ. ಅದು ನನಗೆ ಆಮೇಲೆ ಬೇಕು, ಹೇಳ್ತೀನಿ. ಹಾಗೆ ಒಂದು ಬೌಲಲ್ಲಿ ಹಾಕ್ತೀನಿ. ನೋಡಿ ಎಷ್ಟಾಯಿತು. ಇದನ್ನು ನಾವು ಹೇರಿಗೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಗ್ರೀನ್ ಕಲರಲ್ಲಿ ಬಂತು ಅಲ್ವಾ. ಮೆಂತ್ಯ ಕಾಳು ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ, ಹಾಗೆ ಹೇರಿನ ಬುಡ ಎಲ್ಲ ತಂಪಾಗಿ ಇಟ್ಟಿರುತ್ತೆ. ಹಾಗೆ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮೆಂತ್ಯ ಕಾಳು. ಓಕೆನಾ. ಹಾಗೆ ಅಂಟಲಕಾಯಿ ನಮ್ಮ ಸ್ಕಾಲ್ಫನ್ನು ಕ್ಲೀನ್ ಮಾಡುತ್ತೆ. ಯಾವುದೇ ಬ್ಯಾಕ್ಟೀರಿಯಾ ಇದ್ದರೂ ನಾಶ ಹಾಕತ್ತೆ. ಓಕೆನಾ. ಕ್ಲೀನಾಗಿ ಇಟ್ಟಿರುತ್ತೆ. ಇದರಿಂದನೂ ನಮ್ಮ ಹೇರು ಕೂಡ ಉದ್ದವಾಗಿ ಬೆಳೆಯುತ್ತೆ. ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಹೇಗೆ ಅಂತ ಹೇಳ್ತೀನಿ. ನಮ್ಮ ಹೇರಿಗೆ ಫುಲ್ ತಗೋಬೇಕು, ಅಂದರೆ ಹೇರಿನ ಬುಡದಿಂದ ತುದಿಯ ತನಕನೂ ಅಪ್ಲೈ ಮಾಡ್ಕೋಬೇಕು. ಓಕೆನಾ. ನಮಗೆ ಇಲ್ಲಿ ನಮ್ಮ ಹೇರು ಏನಾಗುತ್ತೆ, ಗ್ರೋತ್ ಆಗೋದೊಂದೇ ಅಲ್ಲ, ಹೇರು ತುಂಬ ಶೈನಿಂಗ್ ಆಗುತ್ತೆ. ಓಕೆನಾ. ತುಂಬ ಸಾಫ್ಟಾಗಿ ಸಾಫ್ಟಾದ ಹೇರ್ ಆಗುತ್ತೆ. ನೋಡಿ ಈ ರೀತಿ ಹಾಕಬೇಕು. ಇದರಲ್ಲಿ ಏನು ಗೊತ್ತಾ, ಇಲ್ಲ ಅದು ಹೇರ್ ಗ್ರೋತ್ ಆಗ್ಲಿಕ್ಕೆ ಮಾಡೋದು ತುಂಬಾ ಉಪಯೋಗ ಇದೆ. ಓಕೆನಾ. ದಾಸವಾಳ ಎಲೆನೂ ಅಷ್ಟೇ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ, ಹೇರು ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಒಳ್ಳೆ ಬೆನಿಫಿಟ್ಸ್ ಇದೆ ದಾಸವಾಳ ಎಲೆ ಮತ್ತು ಹೂವಿಂದ. ಓಕೆನಾ. ಈ ರೀತಿ ಹಾಕೋಣ. ಇದು ಒಂದು ರೀತಿ ದಾಸವಾಳ ಹೂವೆಲ್ಲ ಇದೆಯಲ್ವ, ಹೂವು ಮತ್ತು ಎಲೆ ಇವು ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಓಕೆನಾ. ನಮ್ಮ ಹೇರು ತುಂಬ ಸಿಲ್ಕಿಯಾಗಿ ಕಾಣುತ್ತೆ, ಅಂದರೆ ಸಿಲ್ಕಿ ಆಗಿ ಆಗೋ ಹಾಗೆ ಮಾಡುತ್ತೆ. ನಾವು ಎಲ್ಲೂ ಕೂದಲನ್ನೇ ಬಿಡಬಾರ್ದು, ಅಷ್ಟು ಹೀಗೆ ಅಪ್ಲೈ ಮಾಡ್ಕೋಬೇಕು. ನಮ್ಮ ಕೂದಲಿನ ಹಿಂಭಾಗ ಅಂದರೆ ತಲೆ ಹಿಂಭಾಗಕ್ಕೂ ಕೂಡ ಅಪ್ಲೈ ಮಾಡ್ಕೋಬೇಕು. ಇದ್ರದ್ದು ಬುಡ ಸಮೇತ, ಅಂದರೆ ನಮ್ಮ ಈ ಸ್ಕಾಲ್ಪ್ ಇದೆ ಅಲ್ಲೂ ಕೂಡ ತಾಗಬೇಕು. ಓಕೆನಾ. ಆ ರೀತಿ ಅಪ್ಲೈ ಮಾಡ್ಕೋಬೇಕು. ನೋಡಿ ನಾನು ಎಲ್ಲ ಕಡೆ ಅಪ್ಲೈ ಮಾಡಿ ತೋರಿಸ್ತೀನಿ. ಹಾಗೆ ತುದಿಯ ತನಕನೂ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೋಬೋದು. ತುಂಬ ಖುಷಿಯಾಗುತ್ತೆ. ಯಾಕಂದರೆ ದಾಸವಾಳ ಎಲೆ ಹೂವು ಹಾಕಿರ್ತೀವಲ್ವ, ನೈಸಾಗಿರುತ್ತೆ. ಇದು ಏನು ಗೊತ್ತಾ, ನಮಗೆ ಯಾವುದೇ ರೀತಿಯ ಶಾಂಪು ಸೋಪು ಏನೂ ಬೇಡ. ಇದನ್ನು ತೊಳೆಯುವಾಗ ನಿಧಾನವಾಗಿ ಉಜ್ಜುತ್ತಾ ಒಂದು 2 ಸಲ ತೊಳ್ಕೋಬೇಕು. ಆವಾಗದು ನೊರೆ ಬರುತ್ತೆ. ನೊರೆಯಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ. ಹಾಗೆ ನಮ್ಮ ಹೇರು, ಸ್ಕಾಲ್ಪು, ಹೇರೆಲ್ಲ ತುಂಬ ಕ್ಲೀನಾಗಿ ನೈಸ್ ಆಗುತ್ತೆ. ಓಕೆನಾ. ನೋಡಿ ಈ ರೀತಿ ಹಿಂಭಾಗಕ್ಕೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಹಾಗೆ ತುಳಸಿ ಎಲೆ ಹಾಕಿದ್ದೀನಿ ಅಲ್ವಾ, ಅದು ಕೂಡ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ, ಬೆಳಿಲಿಕ್ಕೆಲ್ಲ ಸಹಾಯ ಮಾಡುತ್ತೆ. ಇವೆಲ್ಲ ಹಾಕಿದಾಗ ನಮ್ಮ ಹೇರು ಯಾವಾಗಲೂ ಬ್ಲ್ಯಾಕ್ ಆಗಿರುತ್ತೆ, ಉದ್ದವಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ. ಅಂದರೆ ಬೇರು ಮತ್ತು ಬೇರೆಲ್ಲ ಇರುತ್ತಲ್ವ, ಅದೆಲ್ಲ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಬೆಳ್ಕೊಬಿಡುತ್ತೆ. ಹಾಗೆ ನಾನೊಂದು 1 ಅವರ್ 2 ಅವರ್ ಬಿಟ್ಟು ಸ್ನಾನ ಮಾಡಿದರೆ ಆಯಿತು. ಓಕೆನಾ. ಹಾಗೆಯೇ ಬಿಟ್ಟು ಇಟ್ಕೋಬೇಕು. ನೋಡಿ ಇದು ನಮ್ಮ ಫೇಸಿಗೆ ತಾಗಿದ್ರೂ ಏನೂ ಆಗಲ್ಲ. ಓಕೆನಾ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ತುಂಬ
ಸಿಲ್ಕಿಯಾಗಿ ಶೈನಿಂಗಾಗಿ ಹಾಗೆ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಈಸಿ ಇದೆ ಅಲ್ವಾ. ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ. ಹೇರ್ ವಾಶ್ ಮಾಡಿಕೊಂಡು ನಂತರ ಅದು ನಾನು ತಲೆಯಲ್ಲೇ ಇತ್ತಲ್ವಾ ಶಾಂಪು, ಹಾಗಾಗಿ ಮತ್ತೆ ಏನು ಹಾಕಿಲ್ಲ. ನಂತರ ಏನು ಮಾಡಿದೆ ಗೊತ್ತಾ, ಶಾಂಪಿಂದ ಒಂದು ಸಲ ತೊಳ್ಕೊಂಡೆ. ನಂತರ ಒಂದು 2-3 ಸಲ ಹಾಗೇನೆ ನೀರಲ್ಲಿ ಹೀಗೆ ಮಾಡಿ ತೊಳ್ಕೊಂಡೆ. ನಂತರ ಒಂದು ಸಲ ಸೋಪ್ ಹಾಕಿ ತೊಳ್ಕೊಂಡೆ. ಲಾಸ್ಟು ಸೋಪ್ ಹಾಕಿ ತೊಳ್ಕೊಂಡೆ. ಹೆಂಗಾಗಿದೆ ಅಲ್ವಾ, ಎಷ್ಟು ಚೆಂದ ಕಾಣುತ್ತೆ ಗೊತ್ತಾ. ನಾವು ಸಾವಿರಾರು ರೂಪಾಯಿ ಕೊಟ್ಟು ತರ್ತೀವಿ ಅಲ್ವಾ. ಒಂದು ಶಾಂಪು ತರಲಿಕ್ಕೆ ಹೋದರೆ 300 ಇದೆ, 500 ಇದೆ ಅಲ್ವಾ. ಅಷ್ಟೆಲ್ಲ ರೊಕ್ಕ ಕೊಟ್ಟು ನಾವು ಯಾಕೆ ತರಬೇಕು ಅಲ್ವಾ. 0 1 ರೂಪಾಯಿನೂ ಖರ್ಚಿಲ್ಲದೇ ಶಾಂಪು ರೆಡಿ ಮಾಡ್ಕೋಬೋದು. ನೀವು ಕೂಡ ಇದೇ ಥರ ಟ್ರೈ ಮಾಡಿ, ಓಕೆನಾ. 1 ರೂಪಾಯಿ ಖರ್ಚಿಲ್ಲದೇ ಶಾಂಪೂವನ್ನು ಮಾಡಿಕೊಂಡು ನಮ್ಮ ಹೇರನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು. ಇದರಲ್ಲಿ ಶಾಂಪೂನೂ ಇದೆ, ಹಾಗೆ ಕಂಡೀಷ್ನರು ಇದೆ, ಓಕೆನಾ. ಕಂಡೀಷ್ನರ್ ಆಗಿಯೂ ಕೂಡ ಕೆಲಸ ಮಾಡುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹೇರು. ತುಂಬಾ ಖುಷಿಯಾಗತ್ತೆ. ನೀವು ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ. ಸ್ವಲ್ಪನೂ ಹೇರು ಉದ್ರಲ್ಲ, ಹೇರ್ ವೇಸ್ಟ್ ಆಗಲ್ಲ. ನಮ್ಮ ಹೇರಿಗೂ ಒಳ್ಳೆಯದು, ಸ್ಕಿನ್ನಿಗೂ ಒಳ್ಳೆಯದು, ಫೇಸಿಗೂ ಒಳ್ಳೆಯದು. ಹಾಗೆ 1 ರೂಪಾಯಿ ಖರ್ಚಿಲ್ಲ, 0 ಬ್ಯಾಲೆನ್ಸ್ ಅಂತ ಹೇಳ್ಬೋದು, ಓಕೆನಾ. ಚೆನ್ನಾಗೇ ಕಾಣುತ್ತೆ ಅಲ್ವಾ. ನೋಡಿ, ಎಲ್ಲ ಬೇಕಾದರೂ ಹೋಗ್ಬೋದು. ಸಾವಿರಾರು ರೂಪಾಯಿ 500, 300 ಇಷ್ಟೆಲ್ಲ ಕೊಟ್ಟು ಶಾಂಪು ತರೋ ಬದಲು ನಮಗೆ ಮನೇಲಿರೋ ವಸ್ತುವಿನಿಂದ ನಾವು ನೋಡಿ ಹೇರನ್ನು ಎಷ್ಟು ಚೆನ್ನಾಗಿ ಇಟ್ಕೋಬೋದಲ್ವ. ನೋಡಿ, ನೀವು ಪಾರ್ಲರಿಗೆ ಹೋದರೂ ಈ ಥರ ಹೇರ್ ಆಗಲ್ಲ, ಓಕೆನಾ. ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಇದರಿಂದ ತುಂಬಾ ಲಾಭ ಇದೆ, ಓಕೆನಾ. ಹಾಗೆ ನೀವು ಏನು ಮಾಡಿ ಗೊತ್ತಾ, ಇದನ್ನು ನೀವು ವಾರಕ್ಕೊಂದು ದಿನ ನೀವು ಅಪ್ಲೈ ಮಾಡ್ಕೋಬೋದು, ಅಥವಾ ವಾರಕ್ಕೆ 2 ದಿನವೂ ನೀವು ಮಾಡ್ಕೋಬೋದು. ಈ ಶಕೆಲಂತೂ ತುಂಬ ಬೆಸ್ಟು, ತುಂಬ ಕೂಲಾಗತ್ತೆ, ಓಕೆನಾ. ಮಳೆಗಾಲದಲ್ಲೂ ಮಾಡ್ಕೋಬೋದು, ನೋ ಪ್ರಾಬ್ಲಮ್, ಏನೂ ಆಗೋಲ್ಲ. ಗಿಂಡಿ ಏನೂ ಆಗೋಲ್ಲ, ಓಕೆನಾ. ಬಿಸಿ ನೀರಿಂದ ವಾಶ್ ಮಾಡಿಕೊಂಡ್ರೆ ಆಯಿತು ಮಳೆಗಾಲದಲ್ಲಿ. ಇವಾಗ ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲಿ ಫಸ್ಟ್ ತೊಳ್ಕೊಬೇಕು. ಕೆಲವೊಬ್ಬರಿಗೆ ಬಿಸಿ ನೀರೇ ಬೇಕಾಗುತ್ತೆ ಅಲ್ವಾ. ಲಾಸ್ಟ್ ಒಂದು ಸಲ ಸ್ವಲ್ಪ ಬಿಸಿ ನೀರಿಂದ ತೊಳ್ಕೊಂಡ್ರೆ ಆಯಿತು. ಟ್ರೈ ಮಾಡಿ, ಓಕೆನಾ. ಖಂಡಿತ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೇಕು. ಒಳ್ಳೆ ರಿಸಲ್ಟ್ ಅಂತೂ ಪಕ್ಕ ಸಿಗತ್ತೆ, ಓಕೆನಾ. ನಾನು ನಿಮ್ಮ ಮೆಸೇಜ್ಗಾಗಿ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮಗೇನಾದರೂ ಯಾವುದಾದ್ರೂ ಒಂದು ವಿಡಿಯೋ ಬೇಕು, ಹೇರ್ ಬಗ್ಗೆ, ಸ್ಕಿನ್ ಬಗ್ಗೆ, ಫೇಸ್ ಬಗ್ಗೆ ಏನಾದರೂ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಿಮಗೋಸ್ಕರ ನಾನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಓಕೆನಾ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.